ನಮಸ್ತೆ ಎಲ್ಲರಿಗೂ ಬೆಳಗಿನ ಶುಭೋದಯ. ನಾನು ಹಂಗೆ ಈಚೆ ಬಂದೆ. 6 ಗಂಟೆಗೆ ಎದ್ದೆ. ಇವತ್ತು ಭಾನುವಾರ ರಜಾ ಇತ್ತು. ಹಂಗಾಗಿ 6 ಗಂಟೆಗೆ ಎದ್ದು ಬಾಗಿಲೆಲ್ಲ ತೊಳೆದು ಮತ್ತು ನೆಲ ಎಲ್ಲ ಒರೆಸಿರಲಿಲ್ಲ. 3 ದಿವಸ ಆಗಿತ್ತು ನೆಲ ಒರೆಸಿರಲಿಲ್ಲ. ಇವತ್ತೊಂದು ಸ್ವಲ್ಪ ನೆಲ ಎಲ್ಲ ಒರೆಸ್ಕೊಂಡೆ. ನೆಲ ಎಲ್ಲ ಒರೆಸ್ಕೊಂಡು ಬಾಗಿಲೆಲ್ಲ ತೊಳೆದು ಹೂವು ಕಿತ್ಕೊಂಡು ಬಂದಿಟ್ಟು ಪೂಜೆ ಮಾಡಬೇಕು. ವೀಟ್ರ್ ಹಾಕಿದ್ದೀನಿ ನೀರು ಕಾಯಲಿ ಅಂದ್ಬಿಟ್ಟು ಮೈ ತೊಳ್ಕೊಳ್ಳೋಣ ಅಂತ. ಹಾಗಾಗಿ ಇಲ್ಲ ಹಂಗೆ ಈಚೆಗಡೆ ನಿಂತ್ಕೊಂಡು ಹಂಗೆ ಒಂದು ವೀಡಿಯೋ ಮಾಡ್ಕೊತಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಬೆಳಗ್ಗೆನೇ. ಹಾಗಾಗಿ ಒಳಗಡೆ ಬಂದೆ. ಮೈ ತೊಳ್ಕೊಂಡು ಮತ್ತು ದೇವ್ರ ಪೂಜೆ ಮಾಡೋಣ ಅಂದ್ಬಿಟ್ಟು ಬಂದೆ. ದೇವ್ರ ಮನೆಗೆ ಬಂದೆ. ದೀಪ ಹಚ್ಚೋಣ ಒಂದು ಸ್ವಲ್ಪ. ಇವತ್ತು ಉಡುಸ್ಲಮ್ಮನವಾರ ಅಲ್ವಾ, ಹಂಗಾಗಿ ಭಾನುವಾರ ದೀಪ ಹಚ್ಚೋಣ ಅಂದ್ಬಿಟ್ಟು ದೇವ್ರ ರೂಮಲ್ಲಿ ಕೂತಿದ್ದೀನಿ. ಹಚ್ಚಿದೆ ದೀಪ ಹಚ್ಬಿಟ್ಟು ಕೂತ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಂಗೆ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಒಂದು 10 ನಿಮಿಷ ದೇವ್ರ ಫೋಟೋದ ಮುಂದೆ ಕೂತ್ಕೊಂಡ್ರೆ, ಯಾಕಂದರೆ ಇವತ್ತು ರಜೆ ಇರೋದ್ರಿಂದ ಡೈಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಕೆಲ್ಸಕ್ಕೆ ಹೋಗೋ ಒತ್ತಡದಲ್ಲಿ ಡೈಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಹಂಗಾಗಿ ನಾನು ತಾಯಿಗೆ ಫಸ್ಟು ತಿಳಿಸ್ತಾ ಇದ್ದೀನಿ. ಇವತ್ತು ವಿಶ್ವ ಮಹಿಳಾ ದಿನಾಚರಣೆ. ಹಂಗಾಗಿ ತಾಯಿಗೆ ಫಸ್ಟು ಶುಭಾಶಯ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಮ್ಮ ಹೆಣ್ಮಕ್ಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ನಾರಿ ಶಕ್ತಿ ತಾಯಿನೂ ಜಗತ್ತಿಗೆ ತಾಯಿ ಅಲ್ವಾ, ಹಾಗಾಗಿ ವಿಶ್ವಕ್ಕೆ ತಾಯಿಯಾಗಿರೋದ್ರಿಂದ ತಾಯಿಗೂ ಒಂದು ಮಹಿಳಾ ದಿನಾಚರಣೆ ಶುಭಾಶಯ ಅಂತ ಹೇಳಿದೆ. ಯಾಕೆ ಅಂದರೆ ತಾಯಿ ಇದ್ದರೆ ಅಲ್ವಾ ನಾವೆಲ್ಲ. ಹಂಗಾಗಿ ವಿಶ್ವಕ್ಕೆ ತಾಯಿಯಾಗಿರೋದ್ರಿಂದ ಚಾಮುಂಡೇಶ್ವರಿನೂ ಒಂದು ಹೆಣ್ಣಲ್ವಾ, ಹಾಗಾಗಿ ನಾನು ತುಂಬ ಇಷ್ಟಪಡೋದ್ರಿಂದ ತಾಯಿಗೂ ವಿಶ್ ಮಾಡಿದ್ದೀನಿ. ಮತ್ತು ಅಕ್ಕ ಬಂದರು ಇವತ್ತು ನಮ್ಮ ಮನೆಗೆ. ಅಪರೂಪಕ್ಕೆ ಅಕ್ಕ ಬಂದರು. ಬೆಳಗ್ಗೆ ಫೋನ್ ಮಾಡಿದರು. ನನ್ನ ಮಗ ಹೋಗಿ ಕರ್ಕೊಂಡು ಬಂದ. ಕಟಿಂಗ್ ಮಾಡಿಸ್ಕೊಂಬರೋಕ್ಕೆ ಅಂತ ಹೋಗಿದ್ದ ನನ್ನ ಮಗ. ಹಂಗೆ ಕರ್ಕೊಂಡು ಬಂದ ಅಕ್ಕ ಫಸ್ಟ್ ಟೈಮು ಇವತ್ತು ನಮ್ಮ ಮನೆಗೆ ಬಂದಿರೋದು. 2 ವರ್ಷದಿಂದ ಅಕ್ಕ ಬಂದಿರಲಿಲ್ಲ. ಇವತ್ತೇ ನಮ್ಮ ಮನೆಗೆ ಬಂದಿರೋದು. ತುಂಬ ಖುಷಿ ಆಯಿತು ನನಗೆ. ಬಂದಿದ್ದ ತಕ್ಷಣ ಟೀ ಮಾಡಿಕೊಟ್ಟೆ. ಕುಡಿತಾ ಅವ್ರಿಗೆ ಸ್ವಲ್ಪ ಟೀ ತಣ್ಣಗಾಗಬೇಕು, ಹಂಗಾಗಿ ಕೂತವ್ರೆ. ನಾನು ಕುಡಿತಾ ಇದ್ದೆ. ನಂಗೆ ಸ್ವಲ್ಪ ಒಳಗಡೆ ಕೆಲಸ ಇತ್ತು, ಅದಕ್ಕೆ. ಇನ್ನು ರಾತ್ರಿ ನಮ್ಮ ಮನೇಲಿ ಇವತ್ತೇನು ವಿಶೇಷ ಇಲ್ಲ. ಏನಪ್ಪ ಅಂದರೆ ರಾತ್ರಿ ಸಾಂಬಾರಿತ್ತು, ಅದಕ್ಕೆ ಅನ್ನ ಮುದ್ದೆ ಮಾಡಿ ಸ್ವಲ್ಪ ಹಪ್ಳ ತೇಲಿಸಿ ಬೋಂಡ ತೇಲಿಸ್ತೀನಿ ಅಷ್ಟೇ, ಇನ್ನೇನು ಮಾಡಲ್ಲ. ಅಕ್ಕವ್ರಿಗೆ ಏನಾದರೂ ಸ್ಪೆಷಲ್ ಮಾಡೋಣ ಅಂದರೆ ಅಕ್ಕ ತಿನ್ನಲ್ಲ. 9 ದಿವಸ ಏನೋ ತಿನ್ನಲ್ಲ ಅಂತ ಹೇಳೋರು ಅವರು. ಹಾಗಾಗಿ ನಾನು ಏನೋ ಮಾಡೋಕ್ಕೆ ಹೋಗಲಿಲ್ಲ. ಅದಕ್ಕೇ ಟೀ ಕೊಟ್ಟೆ. ಕುಡಿತಾ ಇತ್ತು, ಮೊಬೈಲ್ ನೋಡ್ತಾ ಇತ್ತು. ಇವತ್ತು ವಿಶ್ವ ಮಹಿಳಾ ದಿನಾಚರಣೆ ಅಲ್ವಾ, ಹಂಗಾಗಿ ಅದು ನೋಡ್ತಾ ಕೂತಿತ್ತು. ನನ್ನ ಮಗ ಓಡಾಡ್ತಾ ಇದ್ದ ಅವ್ರ ದೊಡ್ಡಮ್ಮನ ಜೊತೆ ಮಾತಾಡ್ಕೊಂಡು. ಅವ್ರ ದೊಡ್ಡಮ್ಮ ಬಂದಿರೋದಕ್ಕೆ ಈಚೆ ಬಂದೆಲ್ಲ ಕೂತ್ಕೊಂಡೆಲ್ಲ ಮಾತಾಡ್ತಾನೆ. ಹೋಗಿ ಕರ್ಕೊಂಡು ಬಂದೈತೆ ಅಂದಿದ್ದಕ್ಕೆ ಹೋಗಿ ಕರ್ಕೊಂಡು ಬಂದ ನನ್ನ ಮಗ. ನಮ್ಮ ಅಕ್ಕನ ಮನೆ ನೋಡಿರಲಿಲ್ವಲ್ಲ, ಹಂಗಾಗಿ ಫಸ್ಟ್ ಟೈಮು ನಮ್ಮ ಅಕ್ಕ ಬಂದಿರೋದಕ್ಕೆ ನನಗೂ ತುಂಬ ಖುಷಿ ಆಯಿತು. ಹಂಗೆ ಮಾತಾಡ್ತಾ ಇದ್ವಿ ಇಬ್ಬರೂ. ಆಮೇಲೆ ನನ್ನ ಮಗ ವೀಡಿಯೋ ಮಾಡ್ತಾ ಇದೆಯೇನಮ್ಮ ಅಂದ. ನಿನ್ನೇನು ವೀಡಿಯೋದಲ್ಲಿ ಹಾಕಲ್ಲ ಬಿಡಪ್ಪ ಅಂತ ಹೇಳ್ತಾ ಇದ್ದೆ ಅವನ ಜೊತೆ. ಅವನಿಗೆ ನಾನು ಜಾಸ್ತಿ ವೀಡಿಯೋದಲ್ಲೆಲ್ಲ ತೋರಿಸಲ್ಲ, ಹಂಗಾಗಿ ಅವ್ರ ದೊಡ್ಡಮ್ಮನೂ ಹೇಳ್ತಾ ಇತ್ತು, ನಾನು ಹೇಳಿದ್ದೀನಿ ಬಿಡಪ್ಪ ನಿಮ್ಮಮ್ಮ ಹಾಕಲ್ಲ ವೀಡಿಯೋದಲ್ಲಿ ಅಂತ. ಅವ್ನು ಹಾಕ್ಬೇಡಮ್ಮ ವೀಡಿಯೋದಲ್ಲೆಲ್ಲ ಅಂತ ನಮ್ಮ ಅಕ್ಕನೂ ಹೇಳ್ತಾ ಇತ್ತು. ಹಂಗೆ ಮಾತಾಡ್ತಾ ನಾನು ಬೇಗ ಟೀ ಕುಡಿತಾ ಇದ್ದೀನಿ. ನಾನು ಒಳಗಡೆ ಸ್ವಲ್ಪ ಅಡುಗೆ ಮಾಡಬೇಕಲ್ಲ, ಅದಕ್ಕೇ. ಪಾಪ ಅಲ್ಲೇ ಅಕ್ಕ ಬಂದಾಗ ಅವರೇ 10:45 ಆಗೋಗ್ಬಿಟ್ಟಿತ್ತು. ಹಂಗಾಗಿ ಇನ್ನು ಅಡುಗೆ ನಾನು ಅನ್ನವನ್ನು ಮಾಡಿಟ್ಟಿದ್ದೆ ಅಷ್ಟೇ. ಹಂಗಾಗಿ ಅದು ಬಂದಾಗ ಇವಾಗ ಏನಾದರೂ ಮಾಡೋಣ ಅಂದ್ಬಿಟ್ಟು ಅನ್ನವನ್ನು ಮಾಡಿಟ್ಟಿದ್ದೆ. ಅದಕ್ಕೂ ಬೇಗ ಗೇಟಲ್ಲಿ ಬಸ್ ಸಿಗಲಿಲ್ವಂತೆ, ಅದಕ್ಕೆ ಲೇಟಾಗಿ ಬಂತು. ಅವ್ರ ಊರ ಕಡೆ ಬಸ್ಸು ಸಿಗಲ್ಲ ಬೇಗ ಭಾನುವಾರ ಬಂದರೆ. ಅದಕ್ಕೆ ನಾನು ಅದು ಲೇಟಾಗಿ ಬಂತಲ್ಲ, ಹಂಗಾಗಿ ಮಾಡೋಣ ಅಂದ್ಬಿಟ್ಟು ಬಂದೆ. ನಾನು ಬೋಂಡ ತೇಲ್ಸೋಣ ಅಂದ್ಬಿಟ್ಟು ಬೋಂಡ ತೇಲಿಸ್ತಾ ಇದ್ದೆ. ಅದು ಯಾಕೋ ಸ್ವಲ್ಪ ಇದಾದಂಗೆ ಆಗ್ಬಿಟ್ವು. ಈ ಕಡೆ ಮುದ್ದೆಗೆ ಇಟ್ಟಿದ್ದೆ, ಅದಕ್ಕೆ ಬೋಂಡ ಯಾಕೋ ಸ್ವಲ್ಪ ಅದಕ್ಕೆ ಏನಾಯಿತೋ ಗೊತ್ತಿಲ್ಲ, ಫಸ್ಟ್ಗೆ ಸ್ವಲ್ಪ ಕಪ್ಪು ಒಂಥರ ಇದ್ರ ಥರ ಬಂದುಬಿಟ್ವು. ಅದಕ್ಕೇ ಅಕ್ಕ ಹೇಳ್ತಾಯಿದ್ರು. ಅಕ್ಕ ಹೇಳೋದ್ಕಿಂತ ನನ್ನ ಮಗ ಹೇಳ್ತಾ ಇದ್ದ, ಹೋಗಿ ದೊಡ್ಡಮ್ಮ ನೀನೇ ಮಾಡು, ಅಮ್ಮ ಬೋಂಡ ಚೆನ್ನಾಗಿ ಮಾಡಲ್ಲ ಅಂತೆಲ್ಲ ಹೇಳ್ತಾ ಇದ್ದ. ಅವ್ರ ಅಮ್ಮನೂ ಆಯಿತು, ಅವ್ರ ದೊಡ್ಡಮ್ಮ ಮಾಡೋ ಅಡುಗೆ ತುಂಬ ಇಷ್ಟಪಡ್ತಾನೆ ನನ್ನ ಮಗ. ಹಾಗಾಗಿ ತುಂಬ ಅಂದರೆ ತುಂಬ ಇಷ್ಟಪಡ್ತಾನೆ ನನ್ನ ಮಗ ದೊಡ್ಡಮ್ಮ ಮಾಡೋ ಅಡುಗೆನ. ಯಾಕಪ್ಪ ಅಂದರೆ ನಮ್ಮ ಅಕ್ಕನ ಕೈ ರುಚಿ ಚಿಕ್ಕ ಮಕ್ಕಳಿಂದ ತಿಂದವ್ರು ಅವರು. ಹಾಗಾಗಿ ಅವ್ನಿಗೆ ತುಂಬ ಇಷ್ಟ. ನಮ್ಮ ಅಕ್ಕ ಮಾಡೋ ಅಡುಗೆ ಎಲ್ಲ ತುಂಬ ಇಷ್ಟ. ನನಗಿಂತಲೂ ಚೆನ್ನಾಗಿ ಮಾಡ್ತೈತೆ ನಮ್ಮ ಅಕ್ಕ. ಎಲ್ಲ ಥರದ ಅಡುಗೆನೂ ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಅವ್ನಿಗೆ ತುಂಬ ಇಷ್ಟಪಡ್ತಾನೆ ಅವ್ರ ದೊಡ್ಡಮ್ಮನ ಕೈ ರುಚಿಗೆ.
ನೋಡಿ ನನ್ನ ಮೇಲೆ ಹೇಳ್ತಾವನೆ ಅಮ್ಮನಿಗೆ ಬರಲ್ಲ ಮಾಡೋಕ್ಕೆ ಅಂತ, ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾವನೆ. ಇರಲಿ, ಅವ್ರ ದೊಡ್ಡಮ್ಮನ ಮೇಲೆ ಅಷ್ಟೇ ಪ್ರೀತಿ ಇಟ್ಕೊಂಡಿರಲಿ ಅವನು. ಈ ಕಡೆ ಮುದ್ದೆ ಇಟ್ಟಿದ್ದೀನಿ, ಮುದ್ದೆ ಕುದಿ ಹಾಕಿದ್ದೀನಿ ಬೇಯಲಿ ಅಂದ್ಬಿಟ್ಟು. ಈ ಕಡೆ ಬೋಂಡಕ್ಕೆ ಇಟ್ಟಿದ್ದೀನಿ. ಅಕ್ಕ ಏನಾದರೂ ಮಾಡಬೇಕೇನಮ್ಮ ಅಂತ ಹೇಳಿದ್ರು. ನಾನು ಮುದ್ದೆ ಮುದ್ದೆ ಕಟ್ತೀನಿ, ನೀನು ಬಾರಕ್ಕ ಒಂದು ಸ್ವಲ್ಪ ಅವನ್ನ ನೋಡ್ಕೊ ಅಂತ ಅಂದೆ. ಅದಕ್ಕೆ ಅಕ್ಕ ಈಗ ಬರ್ತಾರೆ ಪಾಪ, ಟೀ ಕುಡಿತಾ ಇದ್ರಲ್ಲ, ಕುಡಿಲಿ ಅಂದ್ಬಿಟ್ಟು ನಾನೇ ಸ್ವಲ್ಪ ಎಲ್ಲ ಕೈ ಆಡಿಸ್ತಾ ಇದ್ದೀನಿ ಬೇಯಲಿ ಅಂದ್ಬಿಟ್ಟು. ಅಕ್ಕ ಮುದ್ದೆ ಬೋಂಡ ತೇಲ್ಸ್ಕೊಂಡ್ರು. ಆ ಬೋಂಡ ತೇಲ್ಸೋದನ್ನ ನಾನು ವೀಡಿಯೋ ಮಾಡಿದ್ದೆ, ಬಟ್ ಅದು ಯಾಕೋ ಸರಿಗೆ ಬರಲಿಲ್ಲ, ಅದಕ್ಕೆ ನಾನೇ ಕಟ್ ಮಾಡಿದೆ. ಹಂಗಾಗಿ ವೀಡಿಯೋ ಬರಲಿಲ್ಲ. ಅದನ್ನು ಇದ್ರಲ್ಲಿ ನಾನು ಹಾಕಿಲ್ಲ. ಅಕ್ಕನೇ ಬೋಂಡ ಎಲ್ಲ ತೇಲ್ಸ್ಕೊಂಡ್ರು, ಮತ್ತು ಹಪ್ಳನೂ ತೇಲ್ಸಿದ್ರು. ಊಟಕ್ಕೆ ಕೂತ್ಕೊಂಡ್ವಿ. ಅಕ್ಕನೂ ಎಲ್ಲ ಹೋಗ್ಬೇಕಾಯ್ತಂತೆ, ಅಂದರೆ ಅಂಗಡಿಗೇನೋ ಸ್ವಲ್ಪ ಐಟಮ್ ತಗೊಂಡು ಹೋಗ್ಬೇಕಾಯ್ತಂತೆ. ಹಂಗೆ ಇಲ್ಲಿಗೂ ಬಂದು ನಮ್ಮನ್ನು ಮಾತಾಡ್ಸ್ಕೊಂಡು ಹಂಗೆ ಹೋಗೋಣ ಅಂದ್ಬಿಟ್ಟು ಬಂದಿದ್ದರು. ಊಟ ಎಲ್ಲ ಮಾಡ್ತಾಯಿದ್ವಿ. ಅಕ್ಕನೂ ಊಟ ಮಾಡಲಿ ಅಂದ್ಬಿಟ್ಟು ಅಕ್ಕನಿಗೆ ಇಟ್ಬಿಟ್ಟು ನಾನು ಸ್ವಲ್ಪ ಬಾಯಿ ತೊಳ್ಕೊಳ್ಳೋಣ ಅಂದ್ಬಿಟ್ಟು, ಅಂದರೆ ಬೆಳಗ್ಗೆನೇ ಮೈ ತೊಳ್ಕೊಂಡಿದ್ದೆ, ಸ್ವಲ್ಪ ಕೈ ತೊಳ್ಕೊಂಡು ಬಾಯಿ ತೊಳ್ಕೊಂಡು ಬರೋಣ ಅಂದ್ಬಿಟ್ಟು ವಾಶ್ರೂಮ್ಗೆ ಹೋದೆ. ಅಕ್ಕ ನನ್ನ ತಟ್ಟೆಗೆ ಒಂದು ಸಾಂಬಾರು ಬಿಡ್ತಾವ್ರೆ. ಬಾರಮ್ಮ ಇಬ್ಬರು ಸಿಟಿಗೆ ಹೋಗೋಣ ಹಂಗೆ ಅಂತ ಹೇಳಿದ್ರು. ಬೇಗ ಅಡುಗೆ ಮಾಡಿ ಊಟ ಮಾಡಿ ಸಿಟಿಗೆ ಹೋಗೋಣ ಅಂದರು. ಸರಿ ಆಯಿತು ಅಂದ್ಬಿಟ್ಟು ನಾನು ಬೇಗನೆ ಎಲ್ಲ ಮಾಡಿದ್ವಿ. ಇವತ್ತು ನಮ್ಮ ಅಕ್ಕನಿಗೆ ರಾತ್ರಿ ಸಾಂಬಾರಲ್ಲಿ ಮುದ್ದೆ ಇಡ್ತಾಯಿದ್ದೀನಿ. ನಮ್ಮ ಅಕ್ಕ ಏನೂ ಅಂದ್ಕೊಳ್ಳಲ್ಲ. ನನ್ನ ಪರಿಸ್ಥಿತಿ ನಮ್ಮ ಅಕ್ಕಂಗೆ ಗೊತ್ತಲ್ಲ, ಹಂಗಾಗಿ ಏನೋ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ರು. ನನಗೆ ಹೂವು ತಂದಿದ್ದರು. ನಾನೊಂದು ಸ್ವಲ್ಪ ಮುಡ್ಕೊಂಡು ಫೋಟೋಕ್ಕೊಂದು ಸ್ವಲ್ಪ ಹಾಕಿದ್ದೀನಿ ಹೂವು. ಏನೂ ತರೋಕ್ಕಾಗಲಿಲ್ಲ ಕಣಮ್ಮ ಅಂದರು. ಏನೂ ಬೇಡ ಅಂತ ಅಂದೆ. ಹಂಗಾಗಿ ಇವಾಗ ಊಟ ಮಾಡಿಬಿಟ್ಟು ನಾವು ಸಿಟಿಗೆ ಹೋಗಬೇಕು. ಅದಕ್ಕೇ ಅಕ್ಕನೂ ಅಂಗಡಿಗೆ ಸ್ವಲ್ಪ ಐಟಮ್ ತಗೊಂಡೋಗ್ಬೇಕಂತೆ. ಅದಕ್ಕೇ ನಾನು ಅಕ್ಕ ಇಬ್ಬರು ಹೊರಡ್ತೀವಿ ಊಟ ಮಾಡ್ಕೊಂಡು. ಊಟ ಚೆನ್ನಾಗೈತೆ ಅಂತ ಕೇಳಿದೆ. ಚೆನ್ನಾಗೈತೆ ಅಂತ ಹೇಳ್ತಾಯಿದ್ರು. ಸಾಂಬಾರು ಹೆಂಗೈತಕ್ಕ ಅಂದೆ. ಅದು ಚೆನ್ನಾಗೈತೆ ಅಂದರು. ರಾತ್ರಿಯೇ ಸಾಂಬಾರು ಮಾಡಿಟ್ಟಿದ್ದೆ, ಹಂಗಾಗಿ ಸ್ಪೆಷಲ್ ಏನು ಮಾಡೋಕ್ಕಾಗಲಿಲ್ಲ. ಇನ್ನೊಂದ್ಸಲ ಬಂದಾಗ ಯಾವಾಗಾದರೂ ಹಬ್ಬ ಕಳ್ಕೊಂಡು ಬರ್ತೀನಿ ಬಿಡಮ್ಮ ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ. ಇಬ್ಬರು ಊಟ ಮಾಡ್ತಾಯಿತ್ತು. ನಾನು ಕೂತ್ಕೊಳ್ಳೋಣ ಅಂದ್ಬಿಟ್ಟು ನೀರು ತರೋಣ ಅಂತ ಈ ಕಡೆ ಬಂದೆ. ನನ್ನ ಮಗ ಮರೆಯಲ್ಲಿ ಕೂತ್ಕೊಂಡಿದ್ದ. ನಾನು ಕೂತ್ಕೊಂಡು ಊಟ ಮಾಡೋದು ವೀಡಿಯೋ ಮಾಡೋಕ್ಕಾಗಿಲ್ಲ. ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕನ ಹಂಗೆ ಬಾರಮ್ಮ ನೀನು ಕೂತ್ಕೊಂಡು ಊಟ ಮಾಡು ಅಂತ ಎಲ್ಲ ಮಾತಾಡ್ತಾಯಿದ್ವಿ. ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಹೊರಟ್ರು. ಟೀ ಮಾಡಿಕೊಟ್ಟೆ, ಕುಡಿದ್ಬಿಟ್ಟು ಹೊರಟ್ರು. ನನ್ನ ಮಗನ ಜೊತೆ ನನ್ನ ಮಗನ ಮುದ್ದಾಡ್ಕೊಂಡು ಮಾತಾಡಿಸ್ತಾಯಿದ್ರು. ವೀಡಿಯೋ ನೋಡೋದಕ್ಕೆ